ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಫೋನ್ ಮಾಡಿದಕ್ಕೆ ಅವ್ನು ಬೇಸರ ಮಾಡ್ಕೊಂಡಿದ್ರು ಸರಿನಯ್ಯ. ಇನ್ನು ಏಟು ಅಂತ ಸುಮ್ಕಿರೋದು ನೀವೇ ಹೇಳಿ. ನೀವು ಹುಡುಗಾಟ ಆಡ್ದವ್ರಯ್ಯ, ಆದ್ರೆ ಇವನಷ್ಟಲ್ಲ ಬುಡಿ ಸ್ಯಾನೆ ಆಯ್ತು ಇವಂದು. ಅಲ್ಲ, ನಾಳೆ ನಿಶ್ಚಿತಾರ್ಥ ಮಾಡಿಕೊಂಡು ಈಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ, ಮದುವೆ ಸಮಯದಾಗೆ ಕಟ್ಟಾಗಬೇಕು ಇವ್ರನ್ನ. ಈಗಲೂ ಕಟ್ಟಾಕಿನ ಮದುವೆ ಮಾಡ್ತಾ ಇದ್ದೀವ್ರ ಬಂಗಾರ? ಮದುವೆ ಆದ್ಮ್ಯಾಕೆ ಕಟ್ಟಾಕ್ದಂಗೆ ಮನೆಯಾಗೆ ಇರ್ತಾನೆ ಅಂತೀರಾ? ದಿಟ್ವೆಯ್ಯ, ಪೂರ್ವಿ ಬಿಡ್ಬೇಕಲ್ಲ ಅವನ್ನ. ಏನಾಯ್ತು ರೀ, ನೀವು ಯಾಕೆ ಹಿಂಗೆ ಸಪ್ಪಗಾಗೋದ್ರಿ? ಬಂಗಾರ, ಈ ನಿಶ್ಚಿತಾರ್ಥ ಬ್ಯಾಡ. ಇದನ್ನ ನಿಲ್ಲಿಸ್ಬಿಡು. ಯಾಕ್ರಿ, ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಇವನ್ ಬೇಜವಾಬ್ದಾರಿತನ ಜಾಸ್ತಿ ಆಯಿತು ಅಂತ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗ್ನಿಲ್ವಾ, ಅಥವಾ ಇವನು ಹುಡುಗಾಟಿಕೆ ಜಾಸ್ತಿ ಆಯಿತು ಅಂತ ನೀವೇ ಹಿಂಗೆ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಯ್ತಿಲ್ಲ. ಬಂಗಾರ, ನೀನು ಯಾವ ಖುಷಿಗೋಸ್ಕರ ಈ ಸಂಬಂಧಕ್ಕೆ ಮಾತು ಕೊಟ್ಟಿದೆಯಾ, ಆ ಮಾತು ಸುಳ್ಳಾಯ್ತದೆ ಬಂಗಾರ. ಎರಡು ಕುಟುಂಬಗಳು ಒಂದಾಗಬೇಕು ಅನ್ನೋದು ನಿನ್ನ ಆಸೆ. ಆದರೆ ಅವ್ರ ಮಗನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಬಾ. ಮದುವೆ ಆಗಿದ ತಕ್ಷಣ ಆ ದುಡ್ಡೆಲ್ಲ ನನಗೆ ಬರ್ತದೆ ಬಾ. ಆದರೆ ಏನಾಯ್ತು ರೀ? ಬಂಗಾರ, ನಿನ್ನ ಬಾಯಿ ತುಂಬ ಅಣ್ಣಯ್ಯ ಅಂತ ಕರಿತೀಯಲ್ಲ ವಿಶ್ವನಾಥ, ಅದು ಉದ್ದೇಶ ಸರಿಯಿಲ್ಲ. ಈ ಮದುವೆ ಬೇಡ. ಅಷ್ಟೇ ಅಲ್ಲ, ಕಂಟಿಗೂ ಈ ಮದುವೆ ಇಷ್ಟ ಇಲ್ಲ. ಅಣ್ಣಯ್ಯನ ಉದ್ದೇಶ ಸರಿ ಇಲ್ವಾ? ಈ ಮಾತು ಕೇಳದ ಮ್ಯಾಕೆ ನನಗೆ ಕೋಪ ಬರ್ತೈತೆ ಅಂತ ಗೊತ್ತಿದ್ರು ನೀವು ಈ ಮಾತನ್ನ ಹೇಳಿದ್ದೀರಾ ಅಂದರೆ ನಿಮ್ಮ ಮಾತಿನಿಂದೆ ಏನೋ ಬಲವಾದ ಕಾರಣವೇ ಇರಬೇಕು. ಹೇಳಿ ಏನಾಗ? ಗೊತ್ತಾಯ್ತ ಬಂಗಾರ, ಅವತ್ತು ಪೂರಿ ಮತ್ತು ವಿಶ್ವ ಮನೆಗೆ ಬಂದಿದ್ರಲ್ಲ, ಅವತ್ತು ವಿಶ್ವ ನನ್ನ ಕೋಣೆ ಆಚೆ ಫೋನಲ್ಲಿ ಯಾರ ತಾವನು ಮಾತಾಡ್ತಿದ್ದ. ಹಲೋ ಬಾಸ್. ನಾನು ಅದನ್ನ ಕೇಳಿಸ್ಕೊಂಡೆ. ಹಲೋ. ಹಾಂ ಬಾಯ್. ಇಲ್ಲ ಬಾಯ್, ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಖಂಡಿತ ನಿಮ್ಮ ಸಾಲ ತೀರಿಸ್ತೀನಿ. ಇಲ್ಲ ಬಾಯ್, ನಾನೀಗ ಇಂಡಿಯಾದಲ್ಲಿ ಇದ್ದೀನಿ. ಅದೇ ಹೇಳಿದ್ನಲ್ಲ ಬಾಸ್, ನನ್ನ ತಂಗಿ ಬಡ್ಡಿ ಬಂಗಾರಮ್ಮ ಅಂತ, ತುಂಬ ರಿಚ್ ಲೇಡಿ ಬಾಸ್ ಅವರು. ಹ್ಞೂ ಬಾಸ್, ಅವ್ರ ಮಗನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಬಾಸ್. ಮದುವೆ ಆಗಿದ ತಕ್ಷಣ ಆ ದುಡ್ಡೆಲ್ಲ ನನಗೆ ಬರ್ತದೆ ಬಾಸ್. ಅವಳ ಆಸ್ತಿ ಎಲ್ಲ ನನಗೆ ಬಂದುಬಿಟ್ರೆ, ಇಲ್ಲ ಬಾಸ್, ಖಂಡಿತ ಬರುತ್ತೆ. ಆ ದುಡ್ಡಿಂದ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಟ್ಟು ನಾವಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮಾಡೋಣ ಬಾಸ್. ಹ್ಞೂ ಬಾಸ್, ದಯವಿಟ್ಟು ಒಂಚೂರು ಟೈಮ್ ಕೊಡಿ ಬಾಸ್, ಪ್ಲೀಸ್ ಬಾಸ್, ಪ್ಲೀಸ್. ಥ್ಯಾಂಕ್ ಯು ಬಾಸ್. ಇದೊಂದು ಮದುವೆ ದೇವದಯಿಂದ ಬೇಗ ಆಗಿಬಿಟ್ರೆ ಸಾಕಪ್ಪ. ಮದುವೆ ಆಗಿದ ತಕ್ಷಣ ಸಾಲ ಎಲ್ಲ ತೀರಿಸ್ಬಿಟ್ಟು ನೆಮ್ಮದಿಯಾಗಿರ್ಬೋದು ಬಾ. ಇದನ್ನ ನಿನ್ಗೆ ಹೇಳೋ ಬೇಡ ಅಂತ ಸಾಣೆ ಯೋಚನೆ ಮಾಡಿನೇ ಹೇಳ್ತೀನಿ ಬಂಗಾರ. ಆ ವಿಶ್ವ ತನ್ನ ಮಗಳಿಗೋಸ್ಕರ ಆಗಲಿ ಅಥವಾ ನಿನ್ನ ಮ್ಯಾಕಿನ ಗೌರವಕ್ಕೋಸ್ಕರವಾಗಲಿ ಈ ಮದುವೆಗೆ ಒಪ್ಪಿಲ್ಲ, ದುಡ್ಡಿಗೋಸ್ಕರ. ಅವ ನಂಗೆ ನಿಶ್ಚಿತಾರ್ಥ ಬೇಡವ, ನಂಗೆ ಈ ಮದುವೆನೇ ಬೇಡವ. ಅಂದರೆ ಕಂಟಿ ಅವತ್ತು ಹಿಂಜರಿಕೆಯಿಂದ ಮದುವೆ ಬೇಡ ಅಂದಿದ್ದು
ಇದೇ ಕಾರಣಕ್ಕೇನೆಯ ಅಂದರೆ ಪೂರ್ವಿ ಮ್ಯಾಕೆ ಅಕ್ರೆ ಕಾಳಜಿ ಯೋನು ಇಲ್ದಂಗೆ ಅವ್ನು ಓಡಾಡ್ತಿರೋದು ಇದೇ ಕಾರಣಕ್ಕೇನ್ರಿ? ಅವನಿಗೂ ಈ ಮದುವೆ ಇಷ್ಟ ಇಲ್ಲ ಅನ್ನೋದು ದಿಟ ಬಂಗಾರ. ನನ್ನ ಮಗ ನನ್ನ ಮುಂದೆ ದಿಟ ಹೇಳೋಕ್ಕಾಗದೆ ಬ್ಯಾರೆ ಏನೋ ಕಾರಣ ಹೇಳಿ ಮದುವೆ ಬೇಡ ಅನ್ನ. ಆದರೆ ಪೂರ್ವಿ ಅವನ ಪ್ರೀತಿಸ್ತಾವಳಲ್ಲ, ಅದಕ್ಕೆ ಒಂದು ಸಮಾಧಾನ ಹೇಳ್ತೀರಾ? ನಾನು ಹೇಳಿದ್ಮೇಲೆ ಮುಗೀತು. ಅವನು ನಿನ್ನ ಮಗಳಿಗೆ ತಾಳಿ ಕಟ್ತಾನೆ. ಅಷ್ಟೇ ಅಲ್ಲ ರೀ, ನಾನು ಸರಳಂಗೆ ಮಾತು ಕೊಟ್ಟಿವಿ. ಒಟ್ಟು ಮಾತನ್ನ ಮೀರಾಕಿಲ್ಲ ನಾನು. ಅಂದ್ರೆ ಈ ನಿಶ್ಚಿತಾರ್ಥ ನಿಲ್ಸಾಕಿಲ್ವ ಬಂಗಾರ? ಪ್ರಾಣಕ್ಕಿಂತ ಕೊಟ್ಟ ಮಾತು ಮುಖ್ಯ ಅಂತ ನಂಬೋಳು ನಾನು. ಮಾತು ಮೀರಾಕಿಲ್ಲ. ಈಸ್ಯಾನ್ ಇಲ್ಲಿಗೆ ಬಿಟ್ಬಿಡಿ. ಬಂಗಾರ ಸಾರಿ ಚಂದ್ರು, ಇತ್ತೀಚೆಗೆ ನೀವು ನಿಮ್ಮ ತಾಯಿ ಪರ ವಹಿಸ್ಕೊಂಡು ಮಾತಾಡ್ತಿರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ. ಅದಕ್ಕೆ ಹಾಗೆಲ್ಲ ಮಾತಾಡಿದೆ. ನಾನು ನಿಮಗೋಸ್ಕರ ಸಾಕಷ್ಟು ಕಾದಿದ್ದೀನಿ, ಇನ್ನೂ ಕಾಯ್ತಾ ಇದ್ದೀನಿ. ನಿಮ್ದೇನು ತಪ್ಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಅದೇ ನಂಬಿಕೆ ನಮ್ಮ ಹಂಗು ನಿಮ್ಮ ಮೇಲೆ ಬರಬೇಕು. ಈ ಸಲ ತಪ್ಪು ಮಾಡಿದೆ ಅನ್ನೋ ಭಯ ಕಾಡ್ತಿದೆ ವಸು. ಆದರೆ ಇದು ನಮ್ಮಿಬ್ಬರ ವಿಷಯಕ್ಕಿಂತ ಕಂಟಿನ ಸರಿದಾರಿ ತರೋಕೆ ನಿನಗೆ ನನ್ನ ಮೇಲೆ ಕೋಪ ಬರಬಹುದು. ಆದರೆ ನಾನು ನಿನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆದಷ್ಟು ಬೇಗ ಬಂದು ಅವನ ಹತ್ರ ಮಾತಾಡಿ. ನಾನು ನಮ್ಮ ಅಮ್ಮನ ಮಾತು ಕೇಳಿದ್ದೀನಿ, ಅದರಿಂದ ಏನೂ ತಪ್ಪಾಗಲ್ಲ ಅಂತಲೂ ನಂಬಿದ್ದೀನಿ. ನಾಳೆ ಕಂಟಿ ಪೂರ್ವಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ನಂದೇನು ತಕರಾರಿಲ್ಲ. ನಿನಗೆ ನೋಟಿಸ್ ಕಳಿಸಿದ್ದಕ್ಕೆ ನಾನೇ ಬಂದು ನಿನ್ನ ಸಾರಿ ಕೇಳ್ತೀನಿ. ಒಂದು ವೇಳೆ ಕಂಟಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸ್ಬಿಟ್ರೆ ನೋಡಲ್ಲಿ ನಮ್ಮನ್ನ ಗಲಿ ಗಲಿ ತಿರುಗು ಹಾಗೆ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತೋಗಿ ಮಾಡಿ ಎಷ್ಟು ನೆಮ್ಮದಿನ ಬಂದು ಕೂತ್ಕೊಂಡಿದ್ದಾನೆ ಅಂತ. ಬೀದಿ ಬಸವ ತರ ಯಾಕೆ ಕೂತ್ಕೊಂಡಿದ್ದಾನೆ ನೋಡು. ನಾವು ಊರಲ್ಲಿ ಹುಡ್ಕೊಂಡು ನಾವು ಹಾಯ್ಬೇಕಿಲ್ಲ. ಅವ್ನು ಹುಟ್ಟಿಲ್ಲ ಅಂತ ಬಿಡ್ತೀನಿ ಇವತ್ತು. ಲೋ ಮುರಳಿ, ಎಲ್ಲೋ ಹೋಗಿದ್ದೆ, ನೀನ್ ಎಲ್ಲೂ ಕಾಣ್ತಾ ಇಲ್ಲ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ವಿ ಗೊತ್ತಾ? ನೀವ್ಯಾಕಮ್ಮ ಕಂಪ್ಲೇಂಟ್ ಕೊಡಕ್ ಹೋದ್ರಿ? ಯಾಕೆ ಅಂದ್ರೆ ನೀನು ಎತ್ತಿ ಬಿಟ್ಟಿದೀವಲ್ಲ ಅದಕ್ಕೆ. ನೀನೇನೇ ಮಾಡ್ಕೊಂಡ್ರು ಸಮಾಜ ಹೇಳೋದು ನಮಗೆ. ನೋಡು ಅಪ್ಪ ಅಮ್ಮ ಜವಾಬ್ದಾರಿಯಲ್ಲಿ ಹೇಗೆ ಮಗನ ಎತ್ತಿ ಬಿಟ್ಟಿದ್ದಾರೆ ಅಂತ. ನಂಗೆ ಏನಾದರೂ ಪರವಾಗಿಲ್ಲ, ಊರವ್ರು ಏನಂತಾರೆ ಅನ್ನೋದೇ ಭಯನಪ್ಪ ನಿಮಗೆ? ಹೌದು, ಸಮಾಜದ ಬಗ್ಗೆ ಹೆದರಿಕೆ ಇದೆ ನಮಗೆ. ಊರಿನವರಿಗೆ ಹೆದರಿ ಬದುಕುವಂತ ಜನ ನಾವು. ನಿನ್ನ ಬೆಸ್ಟ್ ನಡೆಸ್ತಾರಲ್ಲ ಆ ತರುಣ್ ಕ್ಲಾಸ್ ಜನದವ್ರು ಅಲ್ಲ ನಾವು. ಅಪ್ಪ ಅಪ್ಪ ಅಂತ ನನ್ನ ಎದುರುಗಡೆ ಧ್ವನಿ ಎತ್ತರಿಸಿ ಮಾತಾಡೋಷ್ಟಾಗಿದೆ ನೀನು. ಯಾಕ್ರಿ ಯಾವಾಗ್ಲೂ ಹೊಡಿತಿರ್ತೀರಾ? ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಯಾಕೋ ಮುಳ್ಳಿ ಹೀಗೆ ಆಡ್ತಿದ್ಯಾ? ಅಮ್ಮ ನಾನು ಏನು ಕೇಳಬೇಡಮ್ಮ, ಈಗ ನಿಮ್ಮ ಜೊತೆ ಹೆಣ್ಣೊಳಗೆ ಬರಬೇಕು ಅಷ್ಟೇ ತಾನೇ? ನಾನು ಬರ್ತೀನಿ, ನನ್ನೇನು ಕೇಳಬೇಡಿ, ನನ್ನ ಬಿಡಿ.
ಬಯಸಿದೆ ಹುಸಿಯಾಗಿದೆ ಪ್ರೀತಿಯು ಬಲಿಯಾಗಿದೆ ಅಳುವಿಗೂ ಅಳು ಬರುತ್ತಿದೆ ನಂಬಿಕೆ ಅಸುನೀಗಿದೆ ಮರೆತರೂ ಮರೆಯಾಗದು ಮನಸ್ಸಿನ ಮಾತಂಥದು ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು ಉಸಿರಲ್ಲಿ ಉತ್ತರವಿಲ್ಲ ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ. ಈ ದೇವಸ್ಥಾನದಲ್ಲಿರೋ ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಸಹನಾ ಅವ್ರೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಊಟ ನಿಮ್ಮ ಒಬ್ರಿಗೇನಾ? ಇದಿವತ್ತು ಒಂದು ರಾತ್ರಿಗೆ ಮುಗಿಯಲ್ಲ ಅಕ್ಕ. ನಿನ್ನ ಕಣ್ಣೀರು ಇವತ್ತು ಶುರುವಾಗಿ ಸಾಯೋವರೆಗೂ ನಿನ್ನ ಜೊತೆಲೇ ಇರುತ್ತೆ. ಜೀವನ ಪೂರ್ತಿ ಹಿಂಗೆ ಬದುಕ್ತೀಯ ಹೇಳು? ನಿನ್ನ ಮನೆಕೋ. ನಾನು ಈಗಲೇ ಹೋಗಿ ಅವಂಗೆ ಹೇಳ್ತೀನಿ. ಸುಮಾ ನನ್ನ ಮೇ ಕಾಣೆ. ಇದೇನಕ್ಕ ಹುಚ್ಚಾಟ? ಈ ಇಸ್ಯಾನ ಈಗಲೇ ಇಲ್ಲೇ ಮರ್ತೋಗು. ಯಾರು ತಗೋ ಹೇಳ್ಬೇಡ, ನನ್ನ ಮ್ಯಾ ಕಾಣೆ. ಸರ್ ನಮಸ್ಕಾರ ಸರ್. ಹಾಂ ಸರ್. ಇಲ್ಲ ಸರ್ ಬಂದೆ ಮನೇಲಿದ್ದಾನೆ ಸರ್. ಸಾರಿ, ನಮ್ಮಿಂದ ನಿಮಗೆ ತೊಂದರೆ ಆಯಿತು. ವೆರಿ ಸಾರಿ ಸರ್. ಥ್ಯಾಂಕ್ ಯು ಸರ್. ಸದ್ಯ ಇನ್ಸ್ಪೆಕ್ಟ್ರು ಒಳ್ಳೆಯವನು ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ಇದಕ್ಕೆ ಇನ್ನೊಂದಷ್ಟು ದುಡ್ಡು ಕೇಳ್ತಾ ಇದ್ದ. ಅದೊಂದು ಬೇರೆ ದಂಡ ಆಗ್ತಿತ್ತು. ಏನೇ ನಾನು ಹೇಳಿದ್ ಕೇಳಿಸ್ತಾ ಇಲ್ವಾ? ಪಾಪ ಬೆಳಗಿಂದ ಏನಾದರೂ ತಿಂದಿದನೋ ಇಲ್ವೋ? ಹೋಗಿ ಮುದ್ದಿನ ಮಗ ಬಂದೇನೆ, ಹೋಗಿ ತಿನ್ಸು ಹೋಗು. ಯಾಕ್ರಿ ಕೂಗಾಡ್ತೀರಾ? ಅವ್ನು ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ ತಾನೆ. ನಾನು ನಂಬಲ್ಲ. ನನಗೆ ಡೌಟ್ ಇದೆ. ಇನ್ನೇನೋ ನಾಟಕ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ ನಾನು. ನೋಡು, ಮಗಳು ಅಳಿಯಂಗೆ ಇಲ್ಲಿ ಬರೋಕ್ಕೆ ಫೋನ್ ಮಾಡು. ಫೋನ್ ಮಾಡ್ತೀನಿ. ಅಣ್ಣಯ್ಯ, ಬೆಳಗ್ಗೆ ಎದ್ದು ನೀನು ನನ್ನ ಹತ್ರ ಬರ್ತೀಯಾ? ನಿಶ್ಚಿತಾರ್ಥ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಪ್ಲ್ಯಾನ್ ಮಾಡೋಕ್ಕೆ ನಾನಲ್ಲಿ ಕಾಯ್ತಾ ಕೂತಿದ್ರೆ ನೀನಿಲ್ಲಿ ಆರಾಮಾಗಿ ರೆಡಿ ಆಗ್ತಿದ್ಯಾ? ನಿಜ ಹೇಳು, ಏನು ಪ್ಲ್ಯಾನ್ ಮಾಡಿದ್ಯಾ? ಇಲ್ಲಾಂದರೆ ನೀನಿಷ್ಟು ಕೂಲಾಗಿ ಇರೋನೇ ಅಲ್ಲ. ಎಂಥ ಪ್ಲಾನು ಇಲ್ಲವೇ? ನಿಂಗೆ ಗೊತ್ತು ತಾನೆ, ನಾನು ನಿನ್ನ ಜೊತೆಗೆ ಇವನಿ. ಅಡ ಬರಕ್ಕೆ ಹೇಳ್ದಿಯಂತೆ? ಮೂಕಲ ಮುಗಿಸಿ, ನಿಂಗೂ ಹೊಸ ಕೆಲಸ ಐತೆ. ಅಲ್ಲ, ಇವನಿಗೆ ಕೆಲಸ ಕೊಡೋದಿರಲಿ, ನೀನಂತ ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿದ್ಯಾ? ಲೇ, ಕನ್ನಡಿ ಮುಂದೆ ರೆಡಿ ಆಗದೆ ಕಾಕ ಅಂಗಡಿ ಮುಂದ್ಗಡೆ ರೆಡಿ ಆಗಕ್ಕಾಯ್ತದ? ಒಡಬ್ಬೆ, ನಾನು ಹೇಳೋದು ಅರ್ಥ ಮಾಡ್ಕೊ. ಅಣ್ಣ ರೆಡಿ ಆಗ್ತಿದ್ದಾರೆ ಅಂದರೆ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅಲ್ಲ ಎಂತಣ್ಣ, ಅಲ್ಲಿ ನೋಡಿದ್ರೆ ಮೆಸ್ಸು ಅಂತ ಓಡಾಡ್ತಿರ್ತೀಯ, ಇಲ್ಲಿ ಬಂದು ರೆಡಿ ಆಗ್ತಿದ್ದಲ್ಲ, ಎಂತ ಅವಸ್ಥೆ ನಿಂದು? ಓ ಹೌದಲ್ವಾ? ಅಣ್ಣ ಯಾಕೆ ರೆಡಿ ಆಯ್ತಿದ್ಯಾ? ನೀವೆಲ್ಲ ಸೇರಿ ನಾಟಕ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಜ ಹೇಳಿ, ಏನು ಪ್ಲ್ಯಾನ್ ಮಾಡಿದ್ದೀರಾ? ಅಣ್ಣಯ್ಯ, ನಿಜ ಹೇಳು, ಏನು ಪ್ಲ್ಯಾನ್ ಮಾಡಿದ್ಯಾ? ಏಯ್ ಸುಮ್ಕಿರ್ಲ, ನಿನ್ನಿಂದ ತಂಗ್ಯವ ನನ್ನ ಮ್ಯಾಗ ಸಂಶಯ ಪಡ್ತಾವಳೆ. ತಂಗ್ಯವ, ಅಣ್ಣ ಏನು ಪ್ಲಾನ್ ಮಾಡೋವ್ರೆ ಅಂತ ನಮ್ಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅಣ್ಣ ಕರೆದವ್ರೆ, ನಾವು ಬಂದ್ವಿ. ಅಣ್ಣಯ್ಯ, ನಿಜ ಹೇಳು, ನಿಶ್ಚಿತಾರ್ಥ ಹೇಗೆ ನಿಲ್ಲಿಸ್ತೀಯಾ?
ಕಂಟಿ? ಇವತ್ತು ಕಂಟಿ ನಿಶ್ಚಿತಾರ್ಥ ಅಂದರೆ ಇದ್ರ ಬಗ್ಗೆ ಸ್ನೇಹಂಗೆ ಏನಾದರೂ ಹೇಳಿರ್ಬೇಕಲ್ವಾ ಅವನು? ಅಥವಾ ಸ್ನೇಹಂಗೆ ಏನು ಹೇಳ್ದೆ ನಿಶ್ಚಿತಾರ್ಥನೇ ನಿಲ್ಸೋ ಪ್ಲ್ಯಾನ್ ಏನಾದರೂ ಮಾಡಿದಾನ? ಹಲೋ ಅಣ್ಣಯ್ಯ, ಹೇಳೋ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸ್ನೇಹ, ನೀನು ಹೇಗಿದ್ಯಾ? ನಾನು ಸೂಪರ್. ಏನಣ್ಣಯ್ಯ, ತುಂಬ ಬ್ಯುಸಿ ಆಗ್ಬಿಟ್ಟಿದ್ಯಾ ಅನ್ಸತ್ತೆ. ಮೊದಲಿನ ಥರ ನೀನು ಇತ್ತೀಚೆಗೆ ಬರೋದೇ ಇಲ್ಲ. ಹೌದು ಸ್ನೇಹ, ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಬರ್ತೀಯ ತಾನೇ ಅಣ್ಣಯ್ಯ? ಅವ್ವ ನಂಜಮ್ಮಂಗೂ ಹೇಳಿದಾಳೆ, ಪಲ್ಲವಿನೂ ಕರ್ಕೊಂಡು ಬಾ. ಅದು ನಂದು ಸ್ವಲ್ಪ ಡೌಟು, ಅದಕ್ಕೆ ಕಾಲ್ ಮಾಡಿದೆ. ಯಾಕಣ್ಣಯ್ಯ ಒಂಥರ ಮಾತಾಡ್ತಿದ್ಯಾ? ಹಾಗೇನಿಲ್ವಲ್ಲ, ಬಂಗಾರಮ್ಮನವ್ರನ್ನು ಮನೆಗೆ ಕರೆದಿದ್ದೀರಾ? ಬಂಗಾರಮ್ಮನ ಅಥವಾ ವಸು ಅದಕ್ಕೇನಾ? ಸಾರಿ ಅಣ್ಣಯ್ಯ, ನೀನು ಅದಕ್ಕೆ ವಿಷಯಕ್ಕೆ ಡಲ್ ಆಗಿದೆಯಾ ಅನ್ಸುತ್ತೆ. ನಾನು ಅದನ್ನೇ ಟ್ರಿಗರ್ ಮಾಡಿಬಿಟ್ಟೆ ಅನ್ಸುತ್ತೆ. ಸಾರಿ. ಇಲ್ಲ ಸ್ನೇಹ, ನಾನು ಸುಮ್ಮನೆ ಕೇಳಿದೆ ಅಷ್ಟೆ. ಅವ್ವ ಬಂಗಾರಮ್ಮನೂ ಕರೆದಿದ್ದಾಳೆ ಅನ್ಸತ್ತೆ, ಆದರೆ ಅವ್ರು ಬರಲ್ಲ. ಇವತ್ತು ಅವ್ರ ಮನೇಲೂ ಏನೋ ವಿಶೇಷ ಇದೆಯಂತಲ್ಲ. ನಿಂಗೆ ಗೊತ್ತಿರ್ಬೇಕಲ್ಲ ಅಣ್ಣಯ್ಯ, ಅವ್ರ ಮಗನ ನಿಶ್ಚಿತಾರ್ಥ ಅಂತೆ. ಅವ್ರ ಮಗನ ನಿಶ್ಚಿತಾರ್ಥ ಅಂತ ಗೊತ್ತಿದೆ ನನಗೆ, ಆದರೆ ಅವ್ರ ಮಗ ಯಾರು ಅಂತ ಗೊತ್ತಾಗಿಲ್ವಾ ಸ್ನೇಹ? ಹಲೋ ಅಣ್ಣಯ್ಯ. ಹಾಂ ಸ್ನೇಹ, ಮತ್ತೆ ಮನೇಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಣ್ಣಯ್ಯ. ನಿನ್ನ ಫ್ರೆಂಡ್ ಇದ್ದಾರಲ್ಲ ಶ್ರೀ? ಏನಣ್ಣಯ್ಯ, ನಂಗಿಂತ ನಿಂಗೆ ಶ್ರೀನೇ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಯಾವಾಗ ಕಾಲ್ ಮಾಡಿದ್ರು ಬರೀ ಅವ್ರ ಬಗ್ಗೆನೇ ಕೇಳ್ತಿರ್ತೀಯ. ಸುಮ್ಮನೆ ಹಾಗೆ ವಿಚಾರಿಸ್ತೆ ಸ್ನೇಹ. ಸಹನೂ ಕೇಳಿದೆ ಅಂತ ಹೇಳು, ಫ್ರೀ ಆದಾಗ ಸಿಗ್ತೀನಿ. ಸರಿ ಅಣ್ಣಯ್ಯ, ಬಾಯ್. ಹಾಗಾದರೆ ಕಂಟಿ ನಿಜ ಹೇಳಿಲ್ಲ. ಪೂರ್ವಿ ಜೊತೆ ಎಂಗೇಜ್ಮೆಂಟ್ ನಿಲ್ಲಿಸೋದಕ್ಕೆ ಏನೋ ಪ್ಲ್ಯಾನ್ ಮಾಡಿದ್ದಾನೆ. ಮಾಡಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ನಾನು ಅದನ್ನೆಲ್ಲ ಒಪ್ಪಲ್ಲ ಅಷ್ಟೆ. ಸುಮಾ? ಹಾಂ, ಸುಮಾನೇ. ಮುಂಚೆ ನಿನ್ನ ಹೀಗೆ ರೆಡಿ ಮಾಡ್ತಿದ್ರೆ ನಾನೇ ಆಡ್ಕೋತಿದ್ದೆ ಬೇಗ ಮದುವೆ ಆಗಿ ಹೋಗು ಅಂತ. ಆದರೆ ಈಗ ಹಾಗೆ ಹೇಳೋಕ್ಕೆ ಆಗ್ತಿಲ್ಲ. ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಏನು ನೀನು? ಪ್ರಾಕ್ಟಿಕಲಿ ನೀನು ಅಳಬೇಕು. ಹತ್ತು ಗಲಾಟೆ ಮಾಡಿ ಈ ಸಂಬಂಧ ಬೇಡ ಅಂತ ನಿಲ್ಲಿಸ್ಬೇಕು. ಆದರೆ ನೀನು ನೋಡಿದ್ರೆ ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ಯಲ್ಲ ಅಕ್ಕ, ಇದು ಅನ್ಯಾಯ. ನೀನೇ ಮಾಡ್ಕೋತಿರೋ ಅನ್ಯಾಯ. ನಾನು ಹೇಳ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ರೆಡಿ ಆಗ್ತಾನೆ ಇದೆಯಲ್ಲ ಅಕ್ಕ. ಎಲ್ಲನೂ ನಾವು ಅನ್ಕೊಂಡಂಗೆ ಆಗ್ಬೇಕಲ್ಲ ಸುಮಾ. ಅಕ್ಕ ರೆಡಿನಾ?